ಸಿಇಟಿ ಪರೀಕ್ಷೆಯಲ್ಲಿ ಏನು ಜಲವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿಯೆಲ್ಲ ಪರೀಕ್ಷೆಗೆ ಕೂರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮೈಸೂರಲ್ಲೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ. ಖುದ್ದು ಇವತ್ತು ಶಾಸಕ ಶ್ರೀವಾಸ್ ಅವರೇ ಈ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ಇವತ್ತು ಈಗಾಗಲೇ KRS ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ದೂರನ್ನು ಕೂಡ ದಾಖಲು ಮಾಡಿ FIR ದಾಖಲು ಮಾಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಶಾಸಕ ಶ್ರೀವಾಸ್ ಅವರನ್ನು ಮಾತಾಡ್ತಾ ಹೋಗ್ತೀರಿ. ಸರ್, ನೆಲೆ ನಡೆದ ಘಟನೆ ಬಗ್ಗೆ ಸರ್, ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಏನು CET ಪರೀಕ್ಷೆಗೆ ಬರೆಯಕ್ಕೆ ಹೋದರು, ಅವರ ಜನಿವಾರವನ್ನು ತೆಗೆಸಿ ಅದರಲ್ಲಿ ಏನೋ ಬಹಳ ಅನ್ಯಾಯ ಆಗೋಗುತ್ತೆ ಅಂತ ಹೇಳಿಕೊಂಡು ಜನಿವಾರನ ತೆಗೆಯೋಕ್ಕೆ ಒತ್ತಾಯ ಮಾಡಿದ್ದಾರೆ. ತೆಗೆದಿದ್ದಂಥವರ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿದಂಥ ಘಟನೆಗಳನ್ನು ಖಂಡಿಸಿ ಇವತ್ತು ನಾವು ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ಮುಂಭಾಗ ಪೊಲೀಸರಿಗೆ ನಾವು ದೂರನ್ನು ಕೊಡೋಕ್ಕೆ ಬಂದಿದ್ದೀವಿ. ಜನಿವಾರ ಅನ್ನುವಂಥದ್ದು ನಮ್ಮದೊಂದು ಪವಿತ್ರವಾದಂಥ ಒಂದು ಪದ್ಧತಿ. ಅದು ಯಜ್ಞೋಪವೀತ ಅಂತಲೇ ನಾವು ಅದನ್ನು ಕರೆಸ್ಕೋತೀವಿ. ಅದೇನೋ ಬರೀ ಮೂರೆಳೆ ದಾರ ಅಲ್ಲ, ಅದಕ್ಕೊಂದು ಆಹ್ವಾನ ಮಾಡಿ ಅದನ್ನು ಶ್ರದ್ಧಾಭಕ್ತಿಯಿಂದ ಹೋಮ ಹವನಗಳಿಂದ ಮಾಡುವಂಥ ಪ್ರಕ್ರಿಯೆ ಅದನ್ನು ಅಷ್ಟು ಅಸಡ್ಡೆಯಾಗಿ ನಿರ್ಲಕ್ಷ್ಯದಿಂದ ಯಾವುದೋ ದಾರ ಅಂತೇಳಿ ಅದನ್ನು ಬಿಚ್ಚಾಕಿ ಕಟ್ ಮಾಡ್ತೀನಿ ಎಸಿತೀನಿ ಅಂದರೆ ನಾವು ಅದಕ್ಕೆ ಪೌರೋಹಿತ್ಯದಲ್ಲಿ ಅದಕ್ಕೆ ಶ್ರದ್ಧೆಯಿಂದ ಎಷ್ಟರ ಮಟ್ಟಿಗೆ ಅಂದರೆ ಗುರುಬಲ ನೋಡ್ತೀವಿ, ತಾರಾಬಲ ನೋಡ್ತೀವಿ, ಅದಕ್ಕೆ ಹುಡುಗನಿಗೆ ಗುರುಬಲ, ಮನೆಯವ್ರದ್ದು ಗುರುಬಲ ಇದೆಯಾ ಅಂತ ನೋಡ್ತೀವಿ. ಇದೇನೋ ಹೋಗಿ ಏನೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಒಳ್ಳೆ ದಿವಸ ಬರುವಂಥದ್ದಲ್ಲ ಇದು. ಇದಕ್ಕೆ ಆದಂಥ ಕ್ರಮಗಳಿದೆ. ಆ ಎಲ್ಲ ಕ್ರಮಗಳನ್ನು ವಿರೋಧಿಸಿ ಇವತ್ತು ಅದನ್ನೆಲ್ಲ ಧಿಕ್ಕರಿಸಿ ಮಾಡಿದ್ದಾರೆ. ನಾವು ಜನಿವಾರವನ್ನು ಭುಜದ ಎಡಗಡೆಗೆ ಮೇಲ್ಗಡೆ ಭಾಗದಲ್ಲಿ ಆ ಬ್ರಹ್ಮಗಂಟು ಬರಬೇಕು ಅಂತ ಹೇಳ್ತೀವಿ, ಕೆಳಗಡೆ ಸೊಂಟಕ್ಕೆ ತಾಕಬಾರದು ಅಂತ ಹೇಳ್ತೀವಿ. ಎಷ್ಟು ನಾವು ಪವಿತ್ರವಾಗಿ ನೋಡ್ಕೋತೀವಿ. ಮಕ್ಕಳಿಗಂತೂ ಬನೀನ್ ತೆಗಿಬೇಕಾದ್ರೆ ನೋಡ್ಕೊಳಪ್ಪ, ಜನಿವಾರನ ಕೈಲಿ ಹಿಡ್ಕೊಂಡು ಬನೀನ್ ತೆಗಿ ಅಂತ ಹೇಳ್ತೀವಿ. ಇಟ್ಟು ನಾವು ಮಾಡೋದನ್ನು ಏಕ್ದಮ್ ಬಂದು ಕತ್ತರಿಸ್ತೀನಿ, ಆಕ್ಸೋ ಬ್ಲೇಡಲ್ಲಿ ಕತ್ತರಿಸ್ತೀನಿ, ತೆಗೆದು ಬಿಸಾಕ್ತೀನಿ ಅಂದರೆ ಆ ಎಲ್ಲ ಕ್ರಮವನ್ನು ಹೋಲಿ ಜಿಲ್ಲಾಧಿಕಾರಿಗೆ ತಿಳಿಸಿದಾರಾ? ಯಾವ ಅನುಮತಿ ತೆಗೆದುಕೊಂಡಿದ್ದಾರೆ? ಅದರಲ್ಲೇನಾದ್ರು ಚಿಪ್ ಇಟ್ಟಿದ್ದಾರೆ ಅಂತ ಅನುಮಾನನ ಇವರಿಗೆ? ಬೇರೆ ಯಾರೋ ಮಾಡ್ತಾರಲ್ಲ ಆ ಥರ ಮಾಡಿದಾರ? ಆ ಹುಡುಗ ಎಕ್ಸಾಮ್ ಬರೆದಿಲ್ಲ, ಅವನ ಕತೆ ಏನೀಗ? ಅದಕ್ಕೇನು ನೀವು ಅವನಿಗೆ ಪರಿಹಾರ ಕೊಡ್ತೀನಿ? ಮಾನಸಿಕವಾಗಿ ನೊಂದಿದ್ದಾನೆ, 4 ಜನದ ಎದುರುಗಡೆ ಏನೋ ಭಾಳ ಕದ್ದೇನೋ ಮಾಡ್ತಿದ್ದಾನೆ ಅಂತೇಳಿ ಜನಿವಾರ ತೆಗೆದು ಬಿಸಾಕಿದ ಮೇಲೆ ಆ ಹುಡುಗನ ಗತಿ ಏನೋ? ಅದೆಲ್ಲದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿ FIR ದಾಖಲಾಗಬೇಕು, ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಬಂದು ಪ್ರತಿಭಟನೆಯ ಮುಖಾಂತರ ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ. CET ಪರೀಕ್ಷೆ ನಿಯಮಗಳಲ್ಲಿ ಆ ಜನಿವಾರ ತೆಗಿಬೇಕು ಅಂತ ಎಲ್ಲೂ ಕೂಡ ನಿಯಮಗಳಿಲ್ಲ, ಆದರೂ ಕೂಡ ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಸರ್? ಅದು ಆಶ್ಚರ್ಯ. ನಾವು ಹೇಳ್ತಿರೋದು ನಮ್ಮ ಮೇಲೆ ದ್ವೇಷ ಇದೆಯಾ, ಬ್ರಾಹ್ಮಣರ ಮೇಲೆ ದ್ವೇಷವನ್ನು ಈ ಸರ್ಕಾರ ಮಾಡ್ತಿದೆಯಾ? ನಾವು ಆರೋಪ ಮಾಡ್ತಿಲ್ಲ, ನೀವು ಕ್ರಮ ಹಂಗೆ ಅನ್ನಿಸ್ತಾ ಇದೆಯಲ್ಲ ನಮಗೆ. ನೀವು ಎಲ್ಲರನ್ನೂ ನೋಡ್ತೀನಿ ಅಂತ ಹೇಳಿದವರು ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಯಾಕೆ ಜನಿವಾರ ತೆಗೆಸಿದ್ರೆ ಬೇರೆ ಯಾರ ಇದಕ್ಕೆ ಧಾರ್ಮಿಕ ಭಾವನೆಗೂ ಧಕ್ಕೆ ತಂದಿಲ್ವಲ್ಲ ನೀವು? ಇದನ್ನು ಬೇರೆ ಧರ್ಮದವ್ರಿಗೆ ಮಾಡಿದರೆ ಬಿಡ್ತಿದ್ರಾ? ಹಿಂದೂ ಧರ್ಮ ಅಲ್ದರೆ ಬೇರೆ ಧರ್ಮದವ್ರ ಮೇಲೆ ನೀವು ಈ ಥರ ಮಾಡಿದರೆ ಬಿಡ್ತಿದ್ರ ಅವ್ರು? ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ದಂಗೆ ಆಗ್ಬಿಡೋದು. ನಾವೇನೋ ಬರೀ ಪ್ರತಿಭಟನೆ ಮಾಡ್ತೀವಿ, ಸಾತ್ವಿಕವಾಗಿದ್ದೀವಿ ಅಂತಂದರೆ ನಾವು ನಿಮ್ಮನ್ನೇನವ್ರು ಕೇಳಿದ್ವಾ? ಯಾಕೆ ಜನಿವಾರ ಕೈ ಹಾಕಿದ್ರೆ? ಯಾರು ಹೇಳಿಕೊಟ್ರು? ಅಂಥ ಅಧಿಕಾರಿ ಯಾರು? ಯಾವ ಸೂಚನೆ ಮೇಲೆ ಮಾಡಿದ್ದೀರಿ? ಇದೆಲ್ಲವೂ ತನಿಖೆಗೆ ಒಳಪಡಬೇಕು. ಇಲ್ಲ ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ ಇವತ್ತು ರೊಚ್ಚಿಗೆ ಹೇಳುವಂಥ ಪ್ರಸಂಗ ಬರುತ್ತೆ. ಯಾಕೆಂದರೆ ಜನಿವಾರ ಅನ್ನೋದು ನಮ್ಗೆ ಅಷ್ಟು ಪವಿತ್ರ. ಬೇರೆ ಗ್ರಂಥಗಳಿಗೆ ಹೇಗೆ ಪವಿತ್ರತೆ ಇದೆಯೋ ನಾವು ಧರಿಸುವಂಥ ಜನಿವಾರಕ್ಕೂ ಅಷ್ಟೇ ಮಹತ್ವವನ್ನು, ಶ್ರದ್ಧೆಯನ್ನು, ಭಕ್ತಿಯನ್ನು ಇಟ್ಕೊಂಡಿರುವಂಥ ಸಮಾಜ ನಮ್ಮದು. ಅದಂಗೆ ಕೈ ಹಾಕ್ತಾರೆ ಹಂಗಾದ್ರೆ? ಇದೆಲ್ಲರ ವಿರುದ್ಧ ಸರ್ಕಾರ ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು, ತಡ ಮಾಡಿದ್ದಾರೆ. ಈಗಲಾರು ಎಚ್ಚೆತ್ಕೊಂಡು ಸಂಜೆ ಒಳಗೆ ಆರೋಪಿಗಳನ್ನ ಬಂಧಿಸಬೇಕು. ಆಗಿರುವ ನಷ್ಟ ಆಗಿರುವಂಥ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆಯನ್ನು ಬರೆಯೋಕ್ಕೆ ಇನ್ನೊಮ್ಮೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ಒಂದು ಸೀಟಿನ ದಾರಿ ಮಾಡಬೇಕಲ್ಲ. ಮಾನಸಿಕವಾಗಿ ನೊಂದ್ಬಿಟ್ಟಿದಾರಲ್ಲ. ಮನೆಯಲ್ಲಿ ಅನೇಕ ಜನ ತಂದೆ ತಾಯಿಯರ ಮನೆಯಲ್ಲಿ ಈ ಥರ ಏನಾದ್ರು ಜನಿವಾರ ತೆಗೆದಿದ್ದಾನೆ ಅಂತ ಗೊತ್ತಾದರೆ ಮನೆ ಒಳಗೆ ಸೇರಿಸಲ್ಲ ಅನ್ನುವಟ್ಟು ಭಯ ಶಿವಮೊಗ್ಗದಲ್ಲಿದೆ. ಇಡೀ ಮತ್ತೂರು ಸಂಸ್ಕೃತ ಗ್ರಾಮ, ಆ ಗ್ರಾಮದ ವಿದ್ಯಾರ್ಥಿಗಳಿಗಾಗಿದೆಯಲ್ಲ, ಇದಕ್ಕೆ ಯಾರು ನಷ್ಟ ಕಟ್ಕೊಡ್ತಾರೆ? ಅದೆಲ್ಲವನ್ನು ಒತ್ತಾಯಿಸಿ ಮಾಡ್ತಾ ಇದ್ದೀವಿ ಸರ್. ಈಗ ದೂರು ಕೊಟ್ಟಿದ್ದೀರಾ ಸರ್, ರಾಜ್ಯಾದ್ಯಂತ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಈ ಬಗ್ಗೆ ಸರ್? ಅದೇ ನಮ್ಮ AKBMSನ ಅಧ್ಯಕ್ಷರಾದಂಥ ರಘುನಾಥ್ ಸರ್ ಹತ್ರ ಮಾತಾಡಿ, ಇಬ್ಬರು ಪ್ರತಿನಿಧಿಗಳು ಇಲ್ಲಿ ಇವತ್ತಿನ ಪ್ರತಿಭಟನೆಯಲ್ಲಿ ಬಂದಿದ್ದಾರೆ. ಅವರಿಬ್ಬರು ಅಧ್ಯಕ್ಷರ ಹತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಬರುವ ಸೋಮವಾರ ಮಂಗಳವಾರ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಡಬೇಕು. ಅಷ್ಟರೊಳಗೆ ಅವರು ಆ ಥರ
ಅಧಿಕಾರಿಗಳನ್ನು ಬಂಧಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಈಗ ಪರೀಕ್ಷೆಗೆ ಸಿಕ್ಕಿಲ್ಲ ಸರ್, ಈಗ ಆ ವಿದ್ಯಾರ್ಥಿ ಕತೆ ಏನು ಮಾಡ್ತಾರೆ ಸರ್? ಅದನ್ನೇ ಅವ್ರಿಗೆ ಎಕ್ಸಾಮು ತಿರ್ಗಾ ರೀ ಎಕ್ಸಾಮ್ ಕೊಡೋಕೆ ಅವಕಾಶ ಕೊಡಬೇಕು, ಇಲ್ಲಾಂದ್ರೆ ಅವನಿಗೆಲ್ಲರೂ ಉಚಿತವಾಗಿ ಸೀಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಆ ರೀತಿಯಲ್ಲಿ ಏನಾದ್ರು ಒಂದು ಪರಿಹಾರ ಕೊಡಬೇಕು. ಹಾಗಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ನೇತೃತ್ವದಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇದೆ. ಇವರಿಬ್ಬರು ಇವತ್ತು ಅದನ್ನು ಫೈನಲೈಸ್ ಮಾಡಿ ಹೇಳ್ತಾರೆ, ಅದರಂತೆ ನಾವು ನಡ್ಕೋತೀವಿ. ಇದಿಷ್ಟು ಏನು ಶಾಸಕರಾದಂತಹ ಶಿವಸವರ ಮಾತುಗಳು. ವಿದ್ಯಾರ್ಥಿಗೆ ಏನು ಪರೀಕ್ಷೆ ಎಲ್ಲ ಕೊಡಬೇಕು, ಇಲ್ಲವಾದಲ್ಲಿ ಉಚಿತವಾಗಿ ಆತನಿಗೆ ಸೀಟೆಲ್ಲ ಕೊಡಬೇಕು. ಮುಂದಿನ ದಿನಗಳಲ್ಲಿ ಕೂಡ ನಾವು ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಶಾಸಕ ಶ್ರೀವಾಸವರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ ಬರ್ಬೇಕು, ಕನ್ನಡ, ಮೈಸೂರು. ಪರೀಕ್ಷೆಯಲ್ಲಿ ಏನು ಜಲವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿಯನ್ನ ಪರೀಕ್ಷೆಗೆ ಕೂರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮೈಸೂರಲ್ಲೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ. ಖುದ್ದು ಇವತ್ತು ಶ್ರೀವಾಸವರು, ಶಾಸಕ ಶ್ರೀವಾಸವರೇ ಈ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ಇವತ್ತು ಈಗಾಗಲೇ KRS ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ದೂರನ್ನು ಕೂಡ ದಾಖಲು ಮಾಡಿ FIR ದಾಖಲು ಮಾಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಶಾಸಕ ಶ್ರೀವಾಸವರನ್ನು ಮಾತಾಡ್ತಾ ಹೋಗ್ತೀರಿ. ಸರ್, ನೆಲೆ ನಡೆದ ಘಟನೆ ಬಗ್ಗೆ ಸರ್, ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಏನು CET ಪರೀಕ್ಷೆಗೆ ಬರೆಯಕ್ಕೆ ಹೋದರು, ಅವರ ಜನಿವಾರವನ್ನು ತೆಗೆಸಿ ಅದರಲ್ಲಿ ಏನೋ ಬಹಳ ಅನ್ಯಾಯ ಆಗೋಗುತ್ತೆ ಅಂತ ಹೇಳ್ಕೊಂಡು ಜನಿವಾರನ ತೆಗೆಯೋಕ್ಕೆ ಒತ್ತಾಯ ಮಾಡಿದ್ದಾರೆ. ತೆಗೆದಿದ್ದಂಥವರ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿದಂಥ ಘಟನೆಗಳನ್ನು ಖಂಡಿಸಿ ಇವತ್ತು ನಾವು ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ಮುಂಭಾಗ ಪೊಲೀಸರಿಗೆ ನಾವು ದೂರನ್ನು ಕೊಡೋಕ್ಕೆ ಬಂದಿದ್ದೀವಿ. ಜನಿವಾರ ಅನ್ನುವಂಥದ್ದು ನಮ್ಮದೊಂದು ಪವಿತ್ರವಾದಂಥ ಒಂದು ಪದ್ಧತಿ. ಅದು ಯಜ್ಞೋಪವೀತ ಅಂತಲೇ ನಾವು ಅದನ್ನು ಕರೆಸ್ಕೋತೀವಿ. ಅದೇನೋ ಬರೀ ಮೂರೆಳೆ ದಾರ ಅಲ್ಲ, ಅದಕ್ಕೊಂದು ಆಹ್ವಾನ ಮಾಡಿ ಅದನ್ನು ಶ್ರದ್ಧಾಭಕ್ತಿಯಿಂದ ಹೋಮ ಹವನಗಳಿಂದ ಮಾಡುವಂಥ ಪ್ರಕ್ರಿಯೆ ಅದನ್ನು ಅಷ್ಟು ಅಸಡ್ಡೆಯಾಗಿ ನಿರ್ಲಕ್ಷ್ಯದಿಂದ ಯಾವುದೋ ದಾರ ಅಂತೇಳಿ ಅದನ್ನು ಬಿಚ್ಚಾಕಿ ಕಟ್ ಮಾಡ್ತೀನಿ ಎಸಿತೀನಿ ಅಂದರೆ ನಾವು ಅದಕ್ಕೆ ಪೌರೋಹಿತ್ಯದಲ್ಲಿ ಅದಕ್ಕೆ ಶ್ರದ್ಧೆಯಿಂದ ಎಷ್ಟರ ಮಟ್ಟಿಗೆ ಅಂದರೆ ಗುರುಬಲ ನೋಡ್ತೀವಿ, ತಾರಾಬಲ ನೋಡ್ತೀವಿ, ಅದಕ್ಕೆ ಹುಡುಗನಿಗೆ ಗುರುಬಲ, ಮನೆಯವ್ರದ್ದು ಗುರುಬಲ ಇದೆಯಾ ಅಂತ ನೋಡ್ತೀವಿ. ಇದೇನೋ ಹೋಗಿ ಏನೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಒಳ್ಳೆಯ ದಿವಸ ಬರುವಂಥದ್ದಲ್ಲ ಇದು. ಇದಕ್ಕೆ ಆದಂಥ ಕ್ರಮಗಳಿದೆ. ಆ ಎಲ್ಲ ಕ್ರಮಗಳನ್ನು ವಿರೋಧಿಸಿ ಇವತ್ತು ಅದನ್ನೆಲ್ಲ ಧಿಕ್ಕರಿಸಿ ಮಾಡಿದ್ದಾರೆ. ನಾವು ಜನಿವಾರವನ್ನು ಭುಜದ ಎಡಗಡೆಗೆ ಮೇಲ್ಗಡೆ ಭಾಗದಲ್ಲಿ ಆ ಬ್ರಹ್ಮಗಂಟು ಬರಬೇಕು ಅಂತ ಹೇಳ್ತೀವಿ, ಕೆಳಗಡೆ ಸೊಂಟಕ್ಕೆ ತಾಕಬಾರದು ಅಂತ ಹೇಳ್ತೀವಿ. ಎಷ್ಟು ನಾವು ಪವಿತ್ರವಾಗಿ ನೋಡ್ಕೋತೀವಿ. ಮಕ್ಕಳಿಗಂತೂ ಬನೀನ್ ತೆಗಿಬೇಕಾದ್ರೆ ನೋಡ್ಕೊಳಪ್ಪ, ಜನಿವಾರನ ಕೈಲಿ ಹಿಡ್ಕೊಂಡು ಬನೀನ್ ತೆಗಿ ಅಂತ ಹೇಳ್ತೀವಿ. ಎಷ್ಟು ನಾವು ಮಾಡೋದನ್ನು ಏಕ್ದಮ್ ಬಂದು ಕತ್ತರಿಸ್ತೀನಿ, ಆಕ್ಸಾ ಬ್ಲೇಡಲ್ಲಿ ಕತ್ತರಿಸ್ತೀನಿ, ತೆಗೆದು ಬಿಸಾಕ್ತೀನಿ ಅಂದರೆ ಆ ಎಲ್ಲ ಕ್ರಮವನ್ನು ಹೋಲಿ ಜಿಲ್ಲಾಧಿಕಾರಿಗೆ ತಿಳಿಸಿದಾರ, ಯಾವ ಅನುಮತಿ ತೆಗೆದುಕೊಂಡಿದ್ದಾರೆ, ಅದರಲ್ಲೇನಾದ್ರು ಚಿಪ್ ಇಟ್ಟಿದ್ದಾರೆ ಅಂತ ಅನುಮಾನನ ಇವರಿಗೆ? ಬೇರೆ ಯಾರೋ ಮಾಡ್ತಾರಲ್ಲ ಆ ಥರ ಮಾಡಿದಾರ? ಆ ಹುಡುಗ ಎಕ್ಸಾಮ್ ಬರ್ದಿಲ್ಲ, ಅವನ ಕತೆ ಏನೀಗ? ಅದಕ್ಕೇನು ನೀವು ಅವನಿಗೆ ಪರಿಹಾರ ಕೊಡ್ತೀನಿ? ಮಾನಸಿಕವಾಗಿ ನೊಂದಿದ್ದಾನೆ, 4 ಜನದ ಎದುರುಗಡೆ ಏನೋ ಭಾಳ ಕದ್ದೇನೋ ಮಾಡ್ತಿದ್ದಾನೆ ಅಂತೇಳಿ ಜನಿವಾರ ತೆಗೆದು ಬಿಸಾಕಿದ ಮೇಲೆ ಆ ಹುಡುಗನ ಗತಿ ಏನೋ? ಅದೆಲ್ಲದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿ FIR ದಾಖಲಾಗಬೇಕು, ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಬಂದು ಪ್ರತಿಭಟನೆಯ ಮುಖಾಂತರ ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ. CET ಪರೀಕ್ಷೆ ನಿಯಮಗಳಲ್ಲಿ ಆ ಜನಿವಾರ ತೆಗಿಬೇಕು ಅಂತ ಎಲ್ಲೂ ಕೂಡ ನಿಯಮಗಳಿಲ್ಲ, ಆದರೂ ಕೂಡ ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಸರ್? ಅದು ಆಶ್ಚರ್ಯ. ನಾವು ಹೇಳ್ತಿರೋದು ನಮ್ಮ ಮೇಲೆ ದ್ವೇಷ ಇದೆಯಾ, ಬ್ರಾಹ್ಮಣರ ಮೇಲೆ ದ್ವೇಷವನ್ನು ಈ ಸರ್ಕಾರ ಮಾಡ್ತಿದೆಯಾ? ನಾವು ಆರೋಪ ಮಾಡ್ತಿಲ್ಲ, ನೀವು ಕ್ರಮ ಹಂಗೆ ಅನ್ನಿಸ್ತಾ ಇದೆಯಲ್ಲ ನಮಗೆ. ನೀವು ಎಲ್ಲರನ್ನೂ ನೋಡ್ತೀನಿ ಅಂತ ಹೇಳಿದವರು ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಯಾಕೆ ಜನಿವಾರ ತೆಗೆಸಿದ್ರೆ? ಬೇರೆ ಯಾರ ಇದಕ್ಕೆ ಧಾರ್ಮಿಕ ಭಾವನೆಗೂ ಧಕ್ಕೆ ತಂದಿಲ್ವಲ್ಲ ನೀವು? ಇದನ್ನು ಬೇರೆ ಧರ್ಮದವ್ರಿಗೆ ಮಾಡಿದರೆ ಬಿಡ್ತಿದ್ರಾ? ಹಿಂದೂ ಧರ್ಮ ಅಲ್ದರೆ ಬೇರೆ ಧರ್ಮದವ್ರ ಮೇಲೆ ನೀವು ಈ ಥರ ಮಾಡಿದರೆ ಬಿಡ್ತಿದ್ರ ಅವ್ರು? ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ದಂಗೆ ಆಗ್ಬಿಡೋದು. ನಾವೇನೋ ಬರೀ ಪ್ರತಿಭಟನೆ ಮಾಡ್ತೀವಿ, ಸಾತ್ವಿಕವಾಗಿದ್ದೀವಿ ಅಂತಂದರೆ ನಾವು ನಿಮ್ಮನ್ನೇನವ್ರು ಕೇಳಿದ್ವಾ? ಯಾಕೆ ಜನಿವಾರ ಕೈ ಹಾಕಿದ್ರೆ? ಯಾರು ಹೇಳಿಕೊಟ್ರು? ಅಂಥ ಅಧಿಕಾರಿ ಯಾರು? ಯಾವ ಸೂಚನೆ ಮೇಲೆ ಮಾಡಿದ್ದೀರಿ? ಇದೆಲ್ಲವೂ ತನಿಖೆಗೆ ಒಳಪಡಬೇಕು. ಇಲ್ಲ ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ ಇವತ್ತು ರೊಚ್ಚಿಗೆ ಹೇಳುವಂಥ ಪ್ರಸಂಗ ಬರುತ್ತೆ. ಯಾಕೆಂದರೆ ಜನಿವಾರ ಅನ್ನೋದು ನಮ್ಗೆ ಅಷ್ಟು ಪವಿತ್ರ. ಬೇರೆ ಗ್ರಂಥಗಳಿಗೆ ಹೇಗೆ ಪವಿತ್ರತೆ ಇದೆಯೋ ನಾವು ಧರಿಸುವಂಥ ಜನಿವಾರಕ್ಕೂ ಅಷ್ಟೇ ಮಹತ್ವವನ್ನು, ಶ್ರದ್ಧೆಯನ್ನು, ಭಕ್ತಿಯನ್ನು ಇಟ್ಕೊಂಡಿರುವಂಥ ಸಮಾಜ ನಮ್ಮದು. ಅದಂಗೆ ಕೈ ಹಾಕ್ತಾರೆ ಹಂಗಾದ್ರೆ? ಇದೆಲ್ಲರ ವಿರುದ್ಧ ಸರ್ಕಾರ ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು, ತಡ ಮಾಡಿದ್ದಾರೆ. ಈಗಲಾರು ಎಚ್ಚೆತ್ಕೊಂಡು ಇವತ್ತು ಸಂಜೆ ಒಳಗೆ ಆರೋಪಿಗಳನ್ನ ಬಂಧಿಸಬೇಕು. ಆಗಿರುವ ನಷ್ಟ ಆಗಿರುವಂಥ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆಯನ್ನು ಬರೆಯೋಕ್ಕೆ ಇನ್ನೊಮ್ಮೆ ಅವಕಾಶವನ್ನು ಮಾಡಿಕೊಡಬೇಕು.
ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ಒಂದು ಸೀಟಿನ ದಾರಿ ಮಾಡಬೇಕಲ್ಲ. ಮಾನಸಿಕವಾಗಿ ನೊಂದ್ಬಿಟ್ಟಿದಾರಲ್ಲ. ಮನೆಯಲ್ಲಿ ಅನೇಕ ಜನ ತಂದೆ ತಾಯಿಯರ ಮನೆಯಲ್ಲಿ ಈ ಥರ ಏನಾದ್ರು ಜನಿವಾರ ತೆಗ್ದಿದ್ದಾನೆ ಅಂತ ಗೊತ್ತಾದರೆ ಮನೆ ಒಳಗೆ ಸೇರಿಸಲ್ಲ ಅನ್ನುವಟ್ಟು ಭಯ ಶಿವಮೊಗ್ಗದಲ್ಲಿದೆ. ಇಡೀ ಮತ್ತೂರು ಸಂಸ್ಕೃತ ಗ್ರಾಮ, ಆ ಗ್ರಾಮದ ವಿದ್ಯಾರ್ಥಿಗಳಿಗಾಗಿದೆಯಲ್ಲ, ಇದಕ್ಕೆ ಯಾರು ನಷ್ಟ ಕಟ್ಕೊಡ್ತಾರೆ, ಅದೆಲ್ಲವನ್ನು ಒತ್ತಾಯಿಸಿ ಮಾಡ್ತಾ ಇದ್ದೀವಿ ಸರ್. ಈಗ ದೂರು ಕೊಟ್ಟಿದ್ದೀರಾ ಸರ್, ರಾಜ್ಯಾದ್ಯಂತ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಸರ್ ಈ ಬಗ್ಗೆ ಸರ್? ಅದೇ ನಮ್ಮ AKBMSನ ಅಧ್ಯಕ್ಷರಾದಂಥ ರಘುನಾಥ್ ಸರ್ ಹತ್ರ ಮಾತಾಡಿ ಇಬ್ಬರು ಪ್ರತಿನಿಧಿಗಳು ಇಲ್ಲಿ ಇವತ್ತಿನ ಪ್ರತಿಭಟನೆಯಲ್ಲಿ ಬಂದಿದ್ದಾರೆ. ಅವರಿಬ್ಬರು ಅಧ್ಯಕ್ಷರ ಹತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಬರುವ ಸೋಮವಾರ ಮಂಗಳವಾರ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಡಬೇಕು. ಅಷ್ಟರೊಳಗೆ ಅವರು ಆ ಥರ ಅಧಿಕಾರಿಗಳನ್ನು ಬಂಧಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಈಗ ಪರೀಕ್ಷೆಗೆ ಸಿಕ್ಕಿಲ್ಲ ಸರ್, ಈಗ ಆ ವಿದ್ಯಾರ್ಥಿ ಕತೆ ಏನು ಮಾಡ್ತಾರೆ ಸರ್? ಅದನ್ನೇ ಅವ್ರಿಗೆ ಎಕ್ಸಾಮು ತಿರ್ಗಾ ಎಕ್ಸಾಮ್ ಕೊಡೋಕ್ಕೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ಅವನಿಗೆಲ್ಲರೂ ಉಚಿತವಾಗಿ ಸೀಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಆ ರೀತಿಯಲ್ಲಿ ಏನಾದ್ರು ಒಂದು ಪರಿಹಾರ ಕೊಡಬೇಕು. ಹಾಗಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ನೇತೃತ್ವದಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇದೆ. ಇವರಿಬ್ಬರು ಇವತ್ತು ಅದನ್ನು ಫೈನಲೈಸ್ ಮಾಡಿ ಹೇಳ್ತಾರೆ, ಅದರಂತೆ ನಾವು ನಡ್ಕೋತೀವಿ. ಇದಿಷ್ಟು ಏನು ಶಾಸಕರಾದಂತಹ ಶಿವಸವರ ಮಾತುಗಳು. ವಿದ್ಯಾರ್ಥಿಗೆ ಏನು ಪರೀಕ್ಷೆ ಎಲ್ಲ ಕೊಡಬೇಕು, ಇಲ್ಲವಾದಲ್ಲಿ ಉಚಿತವಾಗಿ ಆತನಿಗೆ ಸೀಟೆಲ್ಲ ಕೊಡಬೇಕು. ಮುಂದಿನ ದಿನಗಳಲ್ಲಿ ಕೂಡ ನಾವು ಆ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಶಾಸಕ ಶ್ರೀವಾಸವರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ, ಕನ್ನಡ, ಮೈಸೂರು.